ಸೊ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆವಾಗ ಕೆಲವೊಂದು ಸಾಂಗ್ಸ್ ಬರ್ತಾ ಇರುತ್ತೆ. ಅದನ್ನು ನೀವು ಹಾಡೋದನ್ನು ಮರೆತ್ರೂ ಮನಸ್ಸಲ್ಲಿ ಯಾವಾಗಲೂ ಓಡ್ತಾನೇ ಇರುತ್ತೆ ಒಂದಷ್ಟು ಸಾಂಗ್ಸು. ಓಕೆನಾ? ಸೊ ಆ ಲಿಸ್ಟ್ಗೆ ಸೇರುವಂಥ ಮತ್ತೊಂದು ಸಾಂಗ್ ಬಂದು ಅಯ್ಯೋ ಶಿವನೇ ಅಂತ. ಅದರಲ್ಲಿ ಒಂದು 2-3 ಲೈನ್ಸ್ ಇದೆ, ತುಂಬ ಹಾರ್ಟಿಗೆ ಟಚ್ ಆಗುವಂಥ ಲೈನ್ಸು. ಒಂದು ಪೇರು ಹುಡುಗ ಒಂದು ಹುಡುಗಿಗೋಸ್ಕರ ಹಾಡುವಂಥ ಒಂದು ಸಾಂಗ್ ಇದು. ಹಾಳಾದ ಊರಿನ ಬೀದಿಯಲ್ಲಿ ದೇವತೆ ಬಂದಳು ತೇರಿನಲ್ಲಿ ಅಂತ ಈ ಲೈನ್ಸಿಂದ ಈ ಸಾಂಗ್ ಸ್ಟಾರ್ಟ್ ಆಗುತ್ತೆ ನಿಮಗೆ, ಅಯ್ಯೋ ಶಿವನೇ ಅಂತ. ಇದು ಬಂದು ಜಯೀದ್ ಖಾನ್ ಅವರ 2ನೇ ಸಿನಿಮಾ ಕಲ್ಟ್ ಅಂತ. ಆ್ಯಂಡ್ ಆಲ್ಸೋ ಇದನ್ನ ಆಡಿರೋದು ಬಂದು ನಿಮಗೆಲ್ಲ ಗೊತ್ತಿರೋ ಹಂಗೆ ಜಸ್ಕರಣ್ ಅಂತ ಅವ್ರು ಬಂದಿದ್ರಲ್ಲ, ಸರಿಗಮಪ ಸೀಸನ್ 20th ಅನ್ಕೋತೀನಿ. ಕೃಷ್ಣ ಪ್ರಣಯ ಸಖಿಯ ದ್ವಾಪರ ಸಾಂಗ್ನ ಸಿಂಗರ್ ಇವರು, ನಿಮಗೆಲ್ಲ ಗೊತ್ತಿದ್ರೆ. ಆ ಸಾಂಗು ಎಷ್ಟು ಹಿಟ್ಟಾಯಿತು, ಇವತ್ತಿಗೂ ಈಗಲೂ ಕೇಳ್ತಾನೇ ಇದ್ದೀವಿ, ಅದನ್ನು ಇನ್ನೂ ಕೇಳ್ತಾನೇ ಇದ್ದೀವಿ. ಐ ಥಿಂಕ್ ಮೋರ್ ದೆನ್ 100 ಮಿಲಿಯನ್ ಅಂತ ಅನ್ಕೋತೀನಿ ನಾನು. ಎಸ್, ದ್ವಾಪರ ಲಿರಿಕಲ್ ಸಾಂಗ್ ಬಂದು 112 ಮಿಲಿಯನ್ ವ್ಯೂಸ್ 1 year ಬ್ಯಾಕ್ ಹೋಗಿರೋದು, ಅಪ್ಲೋಡ್ ಆಗಿರೋದು. ಆ್ಯಂಡ್ ವಿಡಿಯೋ ಸಾಂಗ್ ಬಂದುಬಿಟ್ಟು 20 ಮಿಲಿಯನ್. ವಿಡಿಯೋ ಸಾಂಗ್ ಅಷ್ಟು ಹೋಗಿಲ್ಲ, ಲಿರಿಕಲ್ ಮಾತ್ರ ಸಖತ್ತಾಗಿ ಹಿಟ್ಟಾಗಿತ್ತು. ಅದೇ ಸಿಂಗರು, ಅದೇ ಮ್ಯೂಸಿಕ್ ಡೈರೆಕ್ಟರು, ಇವರೆಲ್ಲ ಸೇರಿ ಮಾಡಿರೋಂಥ ಒಂದು ಸಾಂಗು. ಹುಡುಗ ಬಂದು ಹುಡುಗಿಗೋಸ್ಕರ ಆಡುವಂಥ ಒಂದು ಸಾಂಗ್ ಇದು. ಯಾಕೆ ಅಂತಂದರೆ ಈ ಲವ್ನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಕೆಲವೊಂದು ವರ್ಡಿಂಗ್ಸ್ ಬೇಕು. ಅದು ಪ್ರತಿಯೊಂದು ವರ್ಷದಲ್ಲೂ ಹೊಸ ಲೈನ್ಸ್, ಹೊಸ ಫೀಲಿಂಗ್ಸ್ನ ಎತ್ಕೊಂಡು ಬರಬೇಕು. ಆವಾಗಲೇ ಒಂದು ಹುಡುಗಿಗೆ ಫ್ರೆಶ್ ಆಗಿ ಹೊಸದಾಗಿ ನಾನೇನಾದರೂ ಪ್ರಪೋಸ್ ಮಾಡ್ತೀನಿ ಅನ್ನೋರಿಗೆ ಹೊಸ ಲೈನ್ಸ್ ಬೇಕು ಅಂತಂದರೆ ಇಂಥ ಸಾಂಗ್ಸ್ ಕೇಳಿದ್ರೆ ಐ ಥಿಂಕ್ ಹಾಳಾದ ಊರಿನ ಬೀದಿಯಲ್ಲಿ ದೇವತೆ ಬಂದಳು ತೇರಿನಲ್ಲಿ, ಈ ಒಂದಷ್ಟು ಲೈನ್ಸು ಬಂದು ನಿಮ್ಮ ಮೈಂಡಿಗೆ ಕೂತ್ಕೊಳ್ಳುತ್ತೆ. ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಪ್ರಪೋಸ್ ಮಾಡೋವಂಥದ್ದು ಏನಾದರೂ ಗೀಲ್ಸ್ ಏನಾದರೂ ಮಾಡಿ ಗರ್ಲ್ ಫ್ರೆಂಡ್ಸ್ಗೆ ಪ್ರೆಸೆಂಟ್ ಮಾಡೋದು, ಅಥವಾ ನೀವು ಅಪ್ಲೋಡ್ ಮಾಡಿರೋ ಟ್ಯಾಗ್ ಮಾಡಿದ್ರೆ, ಮೆನ್ಷನ್ ಮಾಡಿದ್ರೆ ಪ್ರಪೋಸ್ ಮಾಡ್ದಂಗೆ ಲೆಕ್ಕ ಈಗಿನ ಡಿಜಿಟಲ್ ಟ್ರೆಂಡ್ಗೆ. ಸೊ ನನಗೆ ಈ ಸಾಂಗ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ ಜಸ್ಕರಣ್ ಸಾಂಗ್ ಬಂದು ಒಂಥರ ಹೆಂಗೆ ಅಂದರೆ ಕಿವಿಯಲ್ಲಿ ಒಂಥರ ಗುಯಿ ಅಂತಿರುತ್ತೆ ಅವ್ರದ್ದು ವಾಯ್ಸ್ ಕೇಳಿದ್ರೆ. ಚೆನ್ನಾಗೂ ಆಡ್ತಾರೆ ಕೂಡ ಅವರು. ಆ್ಯಂಡ್ ಆಲ್ಸೋ ನಮ್ಮ ಜನ್ಯಾಜಿ, ಅರ್ಜುನ್ ಜನ್ಯ ಸರ್, ಅವರು ಈ ಸಾಂಗ್ಗೆ ಹೆಂಗೆ ಮ್ಯೂಸಿಕ್ ಮಾಡಬೇಕು ಕರೆಕ್ಟಾಗಿ ಮಾಡಿದ್ದಾರೆ. ಇದರಿಂದ ಒಂದಷ್ಟು ಸಾಕಷ್ಟು ಕೈಗಳಿದೆ ಈ ಸಾಂಗ್ ಬಗ್ಗೆ ಹೇಳಬೇಕು ಅಂತಂದರೆ. ಇದೆಲ್ಲ ಆದಮೇಲೆ ಐ ಥಿಂಕ್ 2026ಗೆ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ ಈ ಮೂವಿ ಕಲ್ಟು, ಜಯೀದ್ ಖಾನ್ ಅವ್ರದ್ದು. ನೋಡೋಣ, ಐ ಆಮ್ ಎಕ್ಸ್ಪೆಕ್ಟಿಂಗ್ ಅ ಮೂವಿ. ಸ್ಕ್ರೀನಲ್ಲಿ ನೋಡೋದಕ್ಕೆ ಈ ಸಾಂಗ್ ಹೆಂಗೆ ಕಾಣುತ್ತೆ ಅಂತ ನನಗಿಷ್ಟ ಆಯಿತು. ನಿಮ್ಗೆ ಇಷ್ಟ ಆಗಿದ್ರೆ ಈ ಸಾಂಗ್ ತುಂಬ ಜನ ಹೇಳ್ತಿದ್ರು ಈ ಸಾಂಗ್ ಚೆನ್ನಾಗಿದೆ ಅಂತ. ಕಮೆಂಟ್ಸ್ ಕೂಡ ನೋಡ್ತಾ ಇದ್ದೆ ನಾನು. ನಿಮಗೂ ಇಷ್ಟ ಆಗಿದ್ರೆ ಅಥವಾ ನೀವು ಈ ಸಾಂಗ್ ಇನ್ನೂ ಕೇಳಿಲ್ಲ ಅಂತಂದರೆ ಆನಂದ್ ಆಡಿಯೋದಲ್ಲಿ ಈ ಸಾಂಗು ಅಪ್ಲೋಡ್ ಆಗಿದೆ. ನಾನು ಈಗ ಜಸ್ಟ್ ಕೇಳಿಸ್ಕೊತಾ ಇದ್ದೆ ಈ ಸಾಂಗು. ಹೋಗಿ ಒಂದ್ಸರಿ ಚೆಕ್ಔಟ್ ಮಾಡಿ, ಸುಮ್ಮನೆ ಹಂಗೆ ಒಂದು ಕಮೆಂಟ್ ಹಾಕಿ. ಓಕೆನಾ? ವರ್ಷಕ್ಕೊಂದು ದೊಡ್ಡ ಮಟ್ಟಕ್ಕೆ ಹಿಟ್ಟಾಗುವಂಥ ಒಂದಷ್ಟು ಸಾಂಗ್ಸ್ ಲಿಸ್ಟಲ್ಲಿ ಈ ಸಾಂಗ್ ಕೂಡ ಅಂತ ನನಗನ್ಸುತ್ತೆ. ನಿಮಗೆ ಅನಿಸುತ್ತೆ? ಕಮೆಂಟ್ ಮಾಡಿದ್ದು ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು. ಟೇಕ್ ಕೇರ್, ಬಾಯ್.